ಸ್ಮರಣೆ ಮಾಡಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ SC/ST ಅಧಿಕಾರಿ ಮತ್ತು ನೌಕರರ ಸಂಘವನ್ನು ಉದ್ಘಾಟನೆ ಮಾಡಿದ್ದೀರಿ. ಎಲ್ಲರಿ ಚಪ್ಪಾಳೆ ಜೋರಾಗಿ. ಈ ಸಂಘ ಸಮಸ್ಯೆಗಳನ್ನು ಸೃಷ್ಟಿ ಮಾಡೋ ಸಂಘ ಆಗಬಾರ್ದು. ಸಂಘ ಏನಾಗಿರ್ಬೇಕು? ಸಮಸ್ಯೆಗಳನ್ನ ಸೃಷ್ಟಿ ಮಾಡೋ ಸಂಘ ಆಗಬಾರ್ದು. ಇದು ಕೊಡಿರಿ ಚಪ್ಪಾಳೆ. ಸಮಸ್ಯೆಗಳನ್ನ ಪರಿಹಾರ ಮಾಡತಕ್ಕಂಥ ಸಂಘಗಳಾಗಿವೆ. ಇಂತಹ ಸಂಘವನ್ನ ರಾಜ್ಯ ಮಟ್ಟದ ಸಂಘವನ್ನ ಮೈಸೂರು ಸಾಂಸ್ಕೃತಿಕ ನಗರಿ, ಅದು ಇವತ್ತು ಯಾವುದು ಡೇಟ್ ಯಾವುದು ಇವತ್ತು? ಒಡೆದೆ ಚಪ್ಪಾಳೆ. ಈ 123 ವರ್ಷದ ಹಿಂದೆ 1902 ಜುಲೈ 26 ಏನಿವತ್ತು ಮೊಟ್ಟ ಮೊದಲ ಬಾರಿಗೆ SC/STಗೆ ಮೀಸಲಾತಿ ಜಾರಿಯಾದಂತ ದಿನ. ಇಂಥ ದಿವಸದಲ್ಲಿ ನೀವು ಸಂಘ ಉದ್ಘಾಟನೆ ಮಾಡಿದಿರಲ್ಲ, ಒಡೆದೆ ಚಪ್ಪಾಳೆ. ಬಹಳ ದೊಡ್ಡ ಇತಿಹಾಸ. ಯು ಶುಡ್ ಕ್ರಿಯೇಟ್ ನ್ಯೂ ಹಿಸ್ಟ್ರಿ. ಅದಕ್ಕೆ ವೇದಿಕೆಯಲ್ಲಿ ಡಾಕ್ಟರ್ H. ಮಾದೇವಪುರ ಸಾಹೇಬರು, ಯತೀಂದ್ರ ಸಾಹೇಬರು, ಕೃಷ್ಣಮೂರ್ತಿ ಸಾಹೇಬರು, ಮಾನ್ಯ ಪುರುಷೋತ್ತಮ ಅವರು, ಮಾಜಿ ಮಹಾಪೌರರು, ಮತ್ತು ವೇದಿಕೆ ಮೇಲೆ ಎಲ್ಲ ಅಧಿಕಾರಿ ನೌಕರರು, ಮತ್ತು ಅಧ್ಯಕ್ಷರು, ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಬೀದರಿಂದ ಚಾಮರಾಜನಗರ, ಹುಂಚವಾಡಿ, ಬಿಸಿಲವಾಡಿ, ತಾಳವಾಡಿ ಹಿಡಿದು ಈ ಗುಲ್ಬರ್ಗ ಭಾಗದ ಏನು ಹುಮನಾಬಾದು, ದೇವದುರ್ಗ, ಮಾನ್ವಿ, ಮಸ್ಕಿ, ಕೊಪ್ಪಳ ಎಲ್ಲ ಭಾಗದ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಎಲ್ಲ ಅಧಿಕಾರಿ ನೌಕರರಿಗೆ ನಾನು ಜೈವಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ H. ಮಾದೇವಪ್ಪ ಸರ್ ಅವರು ದ ರೋಲ್ ಆಫ್ PDO, ದ ರೋಲ್ ಆಫ್ EO, ದ ರೋಲ್ ಆಫ್ CEO ಎಲ್ಲವನ್ನು ಮಾತಾಡಿದ್ದಾರೆ. ಸಂವಿಧಾನ ಜಾರಿಯಾಗುವ ಜಾಗದಲ್ಲಿ ಯಾರು? ಸಂವಿಧಾನವನ್ನ ನಾವು ಒಪ್ಕೊಂಡಿದ್ದೇವೆ, ಓದಿದ್ದೇವೆ. ಸಂವಿಧಾನದ ಆಶಯ ಏನು? ಸಮಾನತೆ, ಸೋದರತೆ, ಸಮಗ್ರತೆ. ಇದನ್ನ ಜಾರಿ ಮಾಡೋ ಜಾಗದಲ್ಲಿ ಯಾರು? ಇಲ್ಲಿ ಕೂತಿದ್ರಲ್ಲ ನೀವೇ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಎಲ್ಲ ನಿಮ್ಮ ಕೈಯಲ್ಲಿದೆ. ಅದು ಗ್ರಾಮದ ವಿಕಾಸ, ಗ್ರಾಮದ ಅಭಿವೃದ್ಧಿ, ಗ್ರಾಮದಲ್ಲಿ ಸೋದರತೆ, ಸಮಾನತೆ, ಬಾಧ್ಯತೆ ತರತಕ್ಕಂಥ ಕೆಲಸ ನಿಮ್ಮ ಜವಾಬ್ದಾರಿ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಒಂದು ಸೂಜಿಯ ಮನೆಯಷ್ಟು ಅಧಿಕಾರ ನಿಮಗೆ ಸಿಕ್ಕಿದ್ರೆ ಸತ್ಯನಾರಾಯಣ ಪೂಜೆ ಮಾಡಿ ಅಂತ ಅಲ್ಲ. ನಮ್ಮ ಜನ ಏನ್ ತಿಳ್ಕೊಂಡ್ರೆ ಗೊತ್ತೇಳ್ರಿ, ಅವ್ರು ರಿಟೈರ್ಡ್ ಆದ್ರೆ ಸಾಕು, ಅವ್ರಿಗೆ ಬಡ್ತಿ ಸಿಕ್ಕರೆ ಸಾಕು, ತಲೆನ ನುಣ್ಣು ಪರಂಗೇಣ ಬಳಸ್ಕೊಂಡ್ಬಿಟ್ಟು ಅವ್ರ್ಯಾರೋ ಒಬ್ಬ ಜಡ್ಜು ದೇವ್ರ ದರ್ಶನಕ್ಕೆ ಹೋಗ್ಬಿಟ್ಟು ಲಾರಿಗೆ ಸಿಕ್ಸೋಗ್ಬಿಟ್ಟ ಜಡ್ಜು. ನಿಮ್ಗೆ ನೈತಿಕತೆ, ಸ್ವಾಭಿಮಾನ ಮತ್ತು ಘನತೆಯ ಬದುಕನ್ನು ಕೊಟ್ಟವ್ರು ಯಾರು? ಸತ್ಯನಾರಾಯಣ. ನಾನು ಯಾಕೆ ಬಹಳ ನಿಮ್ಗೆ ಅಧಿಕಾರಿ ವರ್ಗದವ್ರು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸೂಜಿಯ ಮನೆಯಷ್ಟು ಅಧಿಕಾರ ನಿಮಗೆ ಸಿಕ್ಕಿದ್ರೆ ನೀವು ಹುಟ್ಟಿ ಬಂದ ಸಮುದಾಯವನ್ನು ಉದ್ಧಾರ ಮಾಡಲಿಕ್ಕೆ ಬಳಸಿ ಎಂದು ಅಂಬೇಡ್ಕರ್. ನೀವೇನ್ ಮಾಡ್ತಿದ್ರಿ? ಭಾನುವಾರ ಆದ್ರೆ ಭಾನುವಾರ ಎಲ್ಲಿರ್ತೀರಿ ನೀವೆಲ್ಲ? ಹೇಳಿ, ಎಲ್ಲಿರ್ತೀರಿ ಭಾನುವಾರ ನೀವು? ಅದಕ್ಕೆ ದಯಮಾಡಿ ರಾಜ್ಯ ಸಂಘವನ್ನು ಉದ್ಘಾಟನೆ ಮಾಡ್ತಾ ಇದ್ರಿ, ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇದೆ. ಅಂಬೇಡ್ಕರ್ ಹೇಳ್ತಾರೆ, ರಮಾ ನಾನು ಲಂಡನ್ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ ರಮಾ. ಎಷ್ಟು ವರ್ಷ ಅಂಬೇಡ್ಕರ್ಗೆ ಪತ್ರ ಬರೀಬೇಕಾದ್ರೆ ರಮಾಬಾಯಿಗೆ ಅದು ಓದಿದ್ರೆ ತಾನೇ ಗೊತ್ತಾಗುತ್ತೆ ನಿಮ್ಗೆ. ಅದು ಓದೋದು ಇಲ್ಲ. ರಮಾ ನಾನು ಲಂಡನ್ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ. ರಮಾ ನಾನು ಲಂಡನ್ಗೆ ಬಂದಿರೋದು ನನ್ನ ಜನ ನಾಯಿ ನರಿ ಹಂದಿಗಳ ತರ ಬದುಕ್ತಾ ಇದ್ದಾರೆ. ರಮಾ ನನ್ನ ನಾಯಿಗಳು ನೀರು ಮುಟ್ತವೆ ರಮಾ, ಆದ್ರೆ ನನ್ನ ಜನ ಮುಟ್ಟಂಗಿಲ್ಲ ರಮಾ. ರಮಾ ನನ್ನ ಜನ ಗುಡಿಸದಲ್ಲಿ ಬೆಂದು ಬೂದಿ ಆಗ್ತಿದ್ದಾರೆ ರಮಾ. ರಮಾ ನನ್ನ ಜನರ ವಿಮೋಚನೆಗೋಸ್ಕರ ನಾನು
18 ಗಂಟೆಗಳ ಕಾಲ ಜ್ಞಾನದ ಕುಂಡದಲ್ಲಿ ದಹಿಸ್ಕೊಳ್ತಾ ಇದ್ದೀನಿ ರಮ. ರಮ, ನನ್ನ ಜನರ ವಿಮೋಚನೆಗೋಸ್ಕರ ನಾನು 18 ಗಂಟೆಗಳ ಕಾಲ ಜ್ಞಾನದ ಕುಂಡದಲ್ಲಿ ದಹಿಸ್ಕೊಳ್ತಾ ಇದ್ದೀನಿ ರಮ. ರಮ, ಇವತ್ತು ಊಟ ಇಲ್ಲ, ನನ್ನ ಹತ್ರ ದುಡ್ಡು ಇಲ್ಲ, ನಾನು ಇವತ್ತು 2 ಪೀಸ್ ಬ್ರೆಡ್ ಅನ್ನು ತಿಂದು ಮಲಗ್ತಾ ಇದ್ದೀನಿ ಎಂದು ಬರೀತಾರೆ. 2 ಪೀಸ್ ಬ್ರೆಡ್ ಅನ್ನು ತಿಂದು ಮಲಗದಂತ ಬಾಬಾ ಸಾಹೇಬ್ ಇವತ್ತು ನಿಮ್ಗೆ ಏನ್ ಕೊಟ್ಟಿದ್ದಾರೆ? PDOಗಳಿಗೆ, EOಗಳಿಗೆ, CEO-ಗಳಿಗೆ, ಬಿಲ್ ಕಲೆಕ್ಟರ್ಗಳಿಗೆ, ಸೆಕ್ರೆಟರಿಗಳಿಗೆ ಪೆನ್ನು ಅಷ್ಟು ಸುಲಭವಾಗಿ ಬಂದಿಲ್ಲ ನಿಮ್ಮ ಕೈಗೆ. ಪೆನ್ನು ಕೊಡಿಸ್ಲಿಕ್ಕೆ ಬಾಬಾ ಸಾಹೇಬರು ತನ್ನ ಸಮಗ್ರ ಕುಟುಂಬ ಕಳ್ಕೊಂಡಿದ್ದಾರೆ. ಯೋಚನೆ ಮಾಡ್ಬೇಕಲ್ವ ನೀವು? ರಿಟೈರ್ಡ್ ಆಗಿ ಸತ್ಯನಾರಾಯಣ ಪೂಜೆ ಮಾಡೋರು, ಬಡ್ತಿ ಮೀಸಲಾತಿ ಹೋರಾಟ ಬಂದಾಗ ಎಲ್ಲ ಬೀದಿಲಿ ನಿಂತಿದ್ದಾಗ ಯಾವ ದೇವರುಗಳು ಬಂದು ಹೇಳಿದ್ರು ನಿಮ್ಗೆ? ವಿಧಾನಸೌಧದಲ್ಲಿ, ವಿಕಾಸಸೌಧದಲ್ಲಿ ಯಾರು ಬಂದಿದ್ವಿ ಅಂತ ಯಾವ ಟಿಪ್ಪಣಿ ಹಾಕಿದ್ವು ದೇವರು?